ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಜಿಲ್ಲೆಯ ಅಟಲ್ ಜನಸ್ನೇಹಿ ಕೇಂದ್ರಗಳಲ್ಲಿ ನೇಮಕಗೊಂಡ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಈರೇಶ್ ಜೆ, ಉದಯ್ ಕುಮಾರ್ ಜೆ, ಸಿಟಿ ಲಕ್ಷ್ಮಣ್ ಇವರನ್ನು ವಜಾಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ರಾಯಚೂರು ಜಿಲ್ಲಾ ಘಟಕವು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದೆ. ರಾಯಚೂರು ಜಿಲ್ಲೆಯ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಈರೇಶ್ ಜೆ, ಉದಯ್ ಕುಮಾರ್ ಜೆ, ಸಿಟಿ ಲಕ್ಷ್ಮಣ್ ಈ 3 ಭ್ರಷ್ಟರನ್ನು ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸಬೇಕು. ಏಕೆಂದರೆ ಇವರು 371 ಜೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, ಪಹಣಿ ಪತ್ರಿಕೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಇನ್ನಿತರೆ ಸರ್ಕಾರ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಡ ಜನರಿಂದ, ಅಂಗವಿಕಲರಿಂದ, ವಿಧವೆಯರಿಂದ, ವಿದ್ಯಾರ್ಥಿಗಳಿಂದ 500 ರಿಂದ 2000 ವರೆಗೂ ಇವರುಗಳು ವಸೂಲು ಮಾಡಿ ದೋಚುತ್ತಿದ್ದಾರೆ. ಅಲ್ಲದೆ ಶ್ರೀಮಂತರು ಅರ್ಹರಿಲ್ಲದಿದ್ದರೂ ಅವರಿಂದ ಹಣ ಪಡೆದು ಬಿಪಿಎಲ್ ಕಾರ್ಡ್ ಮಾಡಿಸುವುದು, 371 ಜೆ ಮಾಡಿಸಿಕೊಡುವುದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಿಕೊಡುವುದು ಮಾಡುತ್ತಿದ್ದಾರೆ. ಹೀಗೆ ಲಂಚ ಪಡೆದುಕೊಂಡು ಸಿಟಿ ಲಕ್ಷ್ಮಣ್ ಎಂಬುವವರು 2 ಅಂತಸ್ತಿನ ಮನೆ ಕಟ್ಟಿಕೊಂಡು 4-5 ಫ್ಲಾಟ್ಗಳನ್ನು ಖರೀದಿಸಿದ್ದು ಬೆಳಕಿಗೆ ಬಂದಿದೆ. ಬಡ ಜನತೆಗಾಗಿ ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ಸಹಾಯ ಮಾಡದೆ ಸರ್ವರ್ ಇಲ್ಲ, ಆಮೇಲೆ ಬಾ ಎಂದು ಹೇಳಿ ಕಳುಹಿಸುವುದು ಹಾಗೂ ಹಣ ಕೊಟ್ಟವರ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ಕೂಡಲೇ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳ ಸೇವೆ ನೀಡಲು ಆದೇಶ ನೀಡಿರುವ ಮಷಿನ್ ಮ್ಯಾನ್ ಪವರ್ ಏಜೆನ್ಸಿ ಕಲಬುರ್ಗಿ ಇವರ ಏಜೆನ್ಸಿಯನ್ನು ರದ್ದುಪಡಿಸಬೇಕು ಅಥವಾ ಸದರಿ 3 ಜನ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಕೆಲಸದಿಂದ ವಜಾ ಮಾಡಬೇಕು ಎಂದು ನಮ್ಮ ಸಂಘಟನೆಯು ಆಗ್ರಹಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಜಿಲ್ಲೆಯಲ್ಲಿ ಅಟಲ್ ಜಿ ಜನಸ್ನೇಹ ಕೇಂದ್ರದಲ್ಲಿ ನೇಮಿಸಿಕೊಂಡಿರುವ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಈರೇಶ್ ಜಿ, ಉದಯ್ ಕುಮಾರ್ ಜಿ, ಸಿಟಿ ಲಕ್ಷ್ಮಣ ಇವರನ್ನು ವಜಾಗೊಳಿಸಬೇಕು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಪ್ರಗತಿಪರ ಕನ್ನಡ ಸಂಘ ರಾಯಚೂರು ಜಿಲ್ಲೆ ಘಟಕ ಮೂಲಕ ಏನೆಂದರೆ ರಾಯಚೂರು ಜಿಲ್ಲೆಯಲ್ಲಿ ಅಟಲ್ ಜಿ ಜನಸ್ನೇಹ ಕೇಂದ್ರ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ 3 ಜನ ಈರೇಶ್, ಉದಯ್ ಕುಮಾರ್, ಸಿಟಿ ಲಕ್ಷ್ಮಣ ಭ್ರಷ್ಟಾಚಾರ ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸಬೇಕು. ಯಾಕಂದರೆ ಇವರು 371 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ, ಪಹಣಿ ಪತ್ರಿಕೆ, ವೇತನ, ವೇತನ, ಅಂಗವಿಕಲ ವೇತನ, ಇದರಿಂದ ಇನ್ನಿತರ ಸರ್ಕಾರ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಡ ಜನರಿಂದ, ಅಂಗವಿಕಲರ ವಿದ್ಯಾರ್ಥಿಗಳಿಂದ 500 ರೂಪಾಯಿಯಿಂದ 2,000 ರೂಪಾಯಿ ಲಂಚ ಪಡೆದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಇವುಗಳ ಅದೇ ರೀತಿಯಾಗಿ ವಸೂಲು ಮಾಡುವ ಬಡವರಿಗೆ ದೋಚಿಕೊಳ್ಳಿಕೊಂಡು ಅದೇ ಶ್ರೀಮಂತರಿಗೆ ಅದರಿಂದ ಹಣ ಪಡೆದು ಬಿಪಿಎಲ್ ಕಾರ್ಡ್ಗೆ ಮಾಡಿಸಿದ್ದು 371 ಮಾಡಿಸಿಕೊಂಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಿಕೊಂಡು ಮಾಡ್ತಾರೆ. ಹೀಗೆ ಲಂಚ ಪಡೆದುಕೊಂಡ ಸಿಟಿ ಲಕ್ಷ್ಮಣ ಎಂಬವರು 2 ಅಂತಸ್ತು ಮನೆ ಕಟ್ಟಿಕೊಂಡು 4 ಫ್ಲಾಟ್ಗಳನ್ನು
ಕಲಿತು ಬಂದು ಬಡ ಜನರಿಗೆ ಸರ್ಕಾರದ ಯೋಜನೆಗಳನ್ನು ಬಡ ಜನರಿಗೆ ಸಹ ಮಾಡದೆ ಸರ್ವರ್ ಇಲ್ಲ ಆಮೇಲೆ ಬಾ ಎಂದು ಹೇಳಿ ಕಳಿಸುತ್ತಾರೆ. ಹಣ ಕೊಟ್ಟವರಿಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಕೆಲಸವನ್ನು ತಿಳಿಸಿಕೊಂಡರು. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಕೂಡಲೇ ತಿಳಿಸಿ ಜನಸೇವಾ ಕೇಂದ್ರದ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಸೇವೆ ನೀಡಲು ಆದೇಶ ನೀಡಿರುವ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಈರೇಶ್, ಮುಖೇಶ್ ಪಾಲ್ಗೊಂಡಿದ್ದರು.